ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಫಸ್ಟ್ ಪಾರ್ಟ್ ನೋಡಿ, ಅದರಲ್ಲಿ ನಾನು 1 ರಿಂದ 8 ಗದ್ಯ ಭಾಗದ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ಇವಾಗ ನಾನು ಕೊಡ್ತಾ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ಪದ್ಯ ಪಾಠದಲ್ಲಿರ್ತಕ್ಕಂಥ ಗ್ರಾಮರ್ನ ಪ್ರಶ್ನೆಗಳು. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ, ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಮೊದಲ ಪ್ರಶ್ನೆ ಕೇಳಿದ್ರು, ಉಪಮೇಯ, ಉಪಮಾನ, ಸಮಾನ ಧರ್ಮ, ಉಪಮಾವಾಚಕ 4 ಇತ್ತಂದ್ರೆ ಅವುಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಪೂರ್ಣ ಉಪಮಾಲಂಕಾರ ಅಂತ ಕರೀತಾರೆ. ಇನ್ನು ಊಟ ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಇದೆ. ಇದು ಯಾವ ಅಲಂಕಾರ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದೃಷ್ಟಾಂತ ಅಲಂಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ ಯಾರೆಲ್ಲ ದೃಷ್ಟಾಂತ ಅಲಂಕಾರ ಅನ್ನೋದನ್ನೇ ಗೆಸ್ ಮಾಡಬೇಕಿತ್ತು. ಇನ್ನು ಈ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಕೇಳಿದ್ದಾರೆ. ಸೊ ಇದು ಯಾವ ಅಲಂಕಾರ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸಮಾನ ಧರ್ಮ ಯಾವುದು ಅಂತ ಕೇಳಿದ್ರು, ಹಾರಾಡುವುದು ಅನ್ನೋದು ಸಮಾನ ಧರ್ಮ ಬರ್ತದೆ. ಉಪಮೇಯ ಉಪಮಾನಗಳು ಒಂದೇ ಎಂದು ಭೇದವಿಲ್ಲದೆ ತಿಳಿಸ್ತಕ್ಕಂಥ ಅಲಂಕಾರ ಯಾವುದು ಅಂತ ಕೇಳಿದ್ರು. ಸೊ ಅದನ್ನು ರೂಪಕ ಅಲಂಕಾರ ಅಂತ ಹೇಳ್ತೀರಿ. ಇನ್ನು ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಸೊ ಇದರಲ್ಲಿ ಉಪಮೇಯ ಯಾವುದು ಅಂತ ಕೇಳಿದ್ದಾರೆ, ವಿದ್ಯಾರ್ಥಿ. 2 ವಸ್ತುಗಳಲ್ಲಿರುವ ಪರಸ್ಪರ ಹೋಲಿಕೆಯನ್ನು ವರ್ಣಿಸೋ ಅಲಂಕಾರ ಯಾವುದು ಅಂತ ಕೇಳಿದರೆ, ಉಪಮಾಲಂಕಾರ ಇಸ್ ದಿ ರೈಟ್ ಆನ್ಸರ್. ಇನ್ನು ಈ ಒಂದು ಪದ್ಯಪಾಠದ ಮುಗಿತು. ಇನ್ನು ಮುಂದಿನ ಪದ್ಯಪಾಠದಲ್ಲಿರ್ತಕ್ಕಂಥ ಗ್ರಾಮರ್ ಕ್ವಶನ್, ಹೊಸ ಹಾಡು. ನಭ ಪದದ ಅರ್ಥ ಕೇಳಿದ್ದಾರೆ. ಸೊ ನಭ ಪದದ ಅರ್ಥ ಆಕಾಶ. ಹೊಸ ಹಾಡು ಪದದ ಆಕರ ಗ್ರಂಥ ಕೇಳಿದ್ದಾರೆ, ಶತಮಾನದ ಗಾನ. ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಂದೇ ಬರ್ತದೆ, ಬರೀಬೇಕು. ಭೂತಕಾಲ ಸೂಚಕ ದ ಬರಬೇಕು. ಓಕೆ, ವರ್ತಮಾನ ಕಾಲ ಸೂಚಕ ಉತ್ತ ಬರಬೇಕು. 3ರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಹೋಗು ಧಾತುವಿನ ವರ್ತಮಾನ ಕಾಲ ರೂಪ ಹೋಗುತ್ತಾನೆ. ಹೋಗು ಪದದ ಭೂತಕಾಲ ರೂಪ ಹೋದಾನು. ಹೋಗು ಪದದ ಭವಿಷ್ಯತ್ ಕಾಲ ರೂಪ ಹೋಗುವನು ಅಂತಕ್ಕಂಥದ್ದು ಏನಾಗಬೇಕಪ್ಪ ಅಂದರೆ ಆಗಬೇಕು. ಇನ್ನು ಸಂಬಂಧೀಕರಣದಲ್ಲಿ ಕೇಳಿದ್ರು, ಧ್ವನಿ ದನಿ ಯುಗ ಇದೆ, ಜುಗ ಆಗಬೇಕು. ಇನ್ನು ಭಾನು ಆಕಾಶ, ಭಾನು ಅಂತ ಇದೆ, ಸೂರ್ಯ. ಕ್ರಾಂತಿ ಬದಲಾವಣೆ, ತೆರೆ ಅಂದರೆ ತರಂಗ. ತಿನ್ನುತ್ತಾನೆ ಭೂತಕಾಲ, ತಿನ್ನುವನು. ಸೊ ಭವಿಷ್ಯತ್ ಕಾಲ ಆಗ್ತದೆ. ಇನ್ನು ಮುಂದಿನ ಪದ್ಯಪಾಠ. ಸೊ ಮುಂದಿನ ಪದ್ಯಪಾಠ ಇರ್ತಕ್ಕಂಥದ್ದು ಚಕ್ರಗ್ರಹಣ. ಸೊ ಚಕ್ರಗ್ರಹಣದಲ್ಲಿ ಫಸ್ಟ್ ಕ್ವಶನ್ನೇ ಬಂದಿತ್ತು. ಪ್ರಾರ್ಥನಾ ಪದದಲ್ಲಿರುವ ವಿಭಕ್ತಿ ಯಾವುದು ಕೇಳಿದ್ದಾರೆ. ಸೊ ಅದು ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ದ್ವಿತೀಯ ಅಂತ ಬರಬೇಕು. ಸೊ ಅದು ದ್ವಿತೀಯ ಅಂತ ಕೊಟ್ಟಿದ್ದಾರೆ, ಸ್ವಲ್ಪ ನೀವುಗಳು ಕೂಡ ನೋಡ್ಕೊಡ್ರಿ. ಇನ್ನು ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ, ಸಂಬಂಧ. ರಥದಿಂದ ಪದದಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಕೇಳಿದರೆ, ಇಂದ ತೃತೀಯ ಬರ್ತದೆ. ಈ ಕೆಳಗಿನವುಗಳಲ್ಲಿ ಆದೇಶ ಸಂಧಿಗೆ ಯಾವುದು ಅಂತ ಕೇಳಿದರೆ, ಕ್ರೋಧಗೊಂಡು. ಮುರಾರಿ ಪದದಲ್ಲಿರ್ತಕ್ಕಂಥ ಸಮಾಸ ಕೇಳಿದರೆ, ಮುರಾರಿ ಅಂದರೆ ಬಹುರ್ವೀಹಿ, ಕೃಷ್ಣ. ಇನ್ನು ಕ್ರಿಯಾ ಸಮಾಸಕ್ಕೆ ಸೇರಿದ ಪದ ಅಂತ ಕೇಳಿದರೆ, ಕಂಠವ ನೀರಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಇನ್ನು ಚರಣದೆಡೆ ಪದದಲ್ಲಿರ್ತಕ್ಕಂಥ ಸಂಧಿ ಕೇಳಿದರು, ಲೋಪಸಂಧಿ. ವಾಗ ಪದದ ಅರ್ಥ ಕೇಳಿದ್ದಾರೆ, ವಾಗ ಅಂತಂದರೆ ಕಡಿವಾಣ ಅಂತ ಬರಬೇಕು. ಓಕೆನಾ, ಸಂಬಂಧೀಕರಣಕ್ಕೆ ಹೋಗೋಣ. ಸಂಬಂಧೀಕರಣದಲ್ಲಿನ ಪ್ರಶ್ನೆ, ಸ್ಪಂದನ, ರಥ, ಅಳವ ಅಂತ ಕೇಳಿದ್ದಾರೆ. ಅಳವ ಅಂದರೆ ಯುದ್ಧ ಬರಬೇಕು. ನೆಕ್ಸ್ಟ್ ಬಿಸಜಪೀಠ, ಬ್ರಹ್ಮ, ಶಕ್ರ ಅಂತ ಇದೆ, ಅದು ಇಂದ್ರ ಅಂತ ಬರಬೇಕು. ಪರೀಕ್ಷಿಸು, ಪರೀಕ್ಷಿಸು, ಹರುಷ, ಹರ್ಷ. ಬಾಮಿನಿಯಲ್ಲಿ 3-4 ಮಾತ್ರೆ, ವಾರ್ಧಕದಲ್ಲಿ 5 ಮಾತ್ರೆ. ಪ್ರಥಮ ಕರ್ತೃರ್ಥ, ಪಂಚಮಿ ಅಪಾದಾನ. ಗಂಗಾಜಾತ, ಭೀಷ್ಮ, ತ್ರಿನಯ, ಶಿವ. ಚಿತ್ರಸೇನ ಕಾಳಗ, ದೇವಿದಾಸ ಬರೆದಿದ್ದಾರೆ. ಗದುಗಿನ ಭಾರತ ಬರೆದವರು ಕುಮಾರವ್ಯಾಸ ಇಸ್ ದ ರೈಟ್ ಆನ್ಸರ್. ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಮುಂದಿನ ಪದ್ಯಕ್ಕೆ ಹೋಗ್ತೀನಿ. ಬಲಿಯ ನಿತ್ತಡೆ ಮುನಿವೆಮ್ ಅಂತಕ್ಕಂಥದ್ರಲ್ಲಿರ್ತಕ್ಕಂಥ ಪ್ರಶ್ನೆಗಳು. ಸೊ ಮೊದಲ ಪ್ರಶ್ನೆ ಕೇಳಿದರು, ವಜ್ರ, ಸಮೂಹ, ತಂಡುಲ, ಅಕ್ಕಿ ಬರಬೇಕು. ಓಕೆ, ಷಟ್ಪದಿಯಲ್ಲಿ 6 ಸಾಲ, ಕಂದ್ಯ ಪದ್ಯದಲ್ಲಿ 4 ಸಾಲು. ಯಶೋಧರೆ, ಅಮೃತಮತಿ, ಯಶೋಮತಿ ಕೇಳಿದ್ದಾರೆ, ಕುಸುಮಾವಳಿ ಅಂತ ಇದೆ. ನೃಪೇಂದ್ರ, ಗುಣಸಂಧಿ, ಪ್ರಜೆಯಲ್ಯಂ ಅಂತ ಇದೆ, ಅದು ಆಗಮ ಸಂಧಿ. ಕಂದ ಪದ್ಯ ಮಾತ್ರಾಗಣ. ಆಮೇಲೆ ರಳ, ಕುಳ, ಕ್ಷಳ ಅಂತ ಕೇಳಿದ್ದಾರೆ, ಶಿಥಿಲ ದ್ವಿತ ಅಂತ ಇದೆ. ಲೋಚನ, ಕಣ್ಣು. ವಿಭು ಅಂದರೆ ದ್ವರೆ, ವಿಭು ಅಂದರೆ ದ್ವರೆ. ಬಾಮಿನಿ ಷಟ್ಪದಿ 3-4 ಕಂದ ಪದ್ಯ 4-4-4 ಅಂತ ಇತ್ತು. ಓಕೆ, ಸೊ ನಾನು ಎಲ್ಲ LBAದಲ್ಲಿನ ಕ್ವಶನ್ಸ್ಗಳನ್ನು ಕವರ್ ಮಾಡಿದರೆ ನೀವು ಓದೋ ಅವಶ್ಯಕತೆ ಇಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಫುಲ್ LBAಗಳನ್ನೇ ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಓಕೆನಾ. ಇನ್ನು ಹೇಮಂತಕ್ಕೆ ಬರ್ತೀನಿ. ಸೊ ಹೇಮಂತದಲ್ಲಿರ್ತಕ್ಕಂಥ ಸಂಬಂಧೀಕರಣ ಇದ್ದಾವೆ. ಸಿಂಗರ, ಸಿಂಗಾರ, ಮರುತ, ಮಾರುತ ಬರಬೇಕು. ಮೌನ, ಮಾತು, ಜಡ, ಚೇತನ. ವನ, ಬನ, ಮೊಗ, ಮುಖ ಬರಬೇಕು. ಚುಗುರೆಲೆ, ಲೋಪಸಂಧಿ, ತಲೆವಾಗು. ಆದೇಶ ಸಂಧಿ. ಸುಯ್ಯನೆ, ಅನುಕರಣಾವಯ, ಬೇಗನೆ, ಸಾಮಾನ್ಯ ಅರ್ಥಕಾವ್ಯಯ. ಗಂಧ, ಪರಿಮಳ, ಜವನಿಕೆ, ಮುಖಪರದೆ. ವರುತ, ತೇರು, ಮರುತ, ಗಾಳಿ.
ನಳಿಸು ದ್ವಿರುಕ್ತಿ ಕೆನೆ ಮೊಸರು ಕೇಳಿದರೆ ಜೋಡು ನುಡಿ ಅಂತ ಬರಿಬೇಕು. ಓಕೆನಾ, ಇಲ್ಲಿಂದ ಪ್ರಶ್ನೆ ಬರ್ತವೆ. ಸೊ ನಾಳೆ ನೀವು ಎಕ್ಸಾಮ್ನಲ್ಲಿ ಬರೆದ ನಂತರ ನಿಮಗೆ ಗೊತ್ತಾಗ್ತದೆ. ಸೊ ನಾಳೆ ಕೂಡ ನಾವು ಕೀ ಆನ್ಸರ್ಸನ್ನು ಹಾಕ್ತೀವಿ. ಎಸ್, 6ನೇ ಪಾಠ ಬರ್ತೀನಿ, ತತ್ವ ಪದಗಳಿಗೆ. ಸೊ ನೋಡಿ, ಫಸ್ಟ್ ಏನು ಕೇಳಿದ್ದಾರೆ, ಆಶನ ಪದದ ಅರ್ಥ ಕೇಳಿದರು, ಅನ್ನ ಬರಬೇಕು. ಬೆತ್ತ ಪದದ ತತ್ಸಮ ರೂಪ ವೆತ್ತ ಅಂತ ಬರ್ತದೆ. ಎಸ್, ವೇತ್ರ. ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ ಬರಬೇಕು. ಅಂಬಿಗ ಅಂದರೆ ಎಸ್, ದೋಣಿ ನಡೆಸುವವನು. ಅಕ್ಕ ತಂಗಿ, ಇದು ಯಾವ ವ್ಯಾಕರಣಾಂಶ, ಜೋಡು ನುಡಿ ಬರ್ತದೆ. ಇನ್ನು ನಿತ್ಯ ಕಾಲದಲ್ಲಿ ಪದದಲ್ಲಿರುವ ವಿಭಕ್ತಿ ಹೆಸರು ಕೇಳಿದ್ದಾರೆ, ಅಲ್ಲಿ ಇದೆ, ಸಪ್ತಮಿ ಬರಬೇಕು. ಮಹಾತ್ಮ ಪದದ ಸಂಧಿ ಕೇಳಿದ್ದಾರೆ. ಸೊ ಮಹಾತ್ಮ ಪದ ಲೋಪಸಂಧಿ ಈಸ್ ದ ಆನ್ಸರ್. ಇನ್ನು ನಾನಾದೆ ತಾನಾದೆ ಕೋಲಾದೆ ಅಂತ ಕೇಳಿದರು, ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ, ಏಡ್ತು, ಅದು ಲೋಪಸಂಧಿ. ನೆರಳಿಗೆ ಅಂತ ಇದೆ. ಸೊ ಮಹಾತ್ಮ ಸವರ್ಣ ದೀರ್ಘ ಸಂಧಿ. ಓಕೆ, ಸಾರಿ, ಮಹಾತ್ಮ ಅಂತಕ್ಕಂಥದ್ದು ಮಹಾ ಪ್ಲಸ್ ಆತ್ಮ, ಮಹಾತ್ಮ ಸವರ್ಣ ದೀರ್ಘ ಸಂಧಿ. ನಾನಾದೆ ತಾನಾದೆವು ಲೋಪಸಂಧಿ. ಇನ್ನು ನೆರಳಿಗೆ ಪದದಲ್ಲಿ ಗೆ ಅದೇ ಚತುರ್ಥಿ ಬರಬೇಕು. ಬಿದರಿನ ಅ ಇದೆ, ಸೊ ಅಲ್ಲಿ ಅವಿಭಕ್ತಿ ಪ್ರತ್ಯಯ. ಜನ್ಮ ಜನುಮ ಈಸ್ ದ ರೈಟ್ ಆನ್ಸರ್. ನಿತ್ಯ ಇದೆ, ನಿಚ್ಚ ಈಸ್ ದ ರೈಟ್ ಆನ್ಸರ್. ಇನ್ನು ತತ್ಸಮ ತದ್ಭವ ನೋಡಿ, ಹಿಂದು ಮುಂದು ಹಿರಿದು ಕೇಳಿದ್ದಾರೆ, ಕಿರಿದು ಬರಬೇಕು. ಇನ್ನು ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ಆಗಮ ಸಂಧಿ. ಓಕೆ, ಮನುಷ್ಯನ ಷಷ್ಠಿ ವಿಭಕ್ತಿ, ಮುದುಕರಿಗೆ ಚತುರ್ಥಿ ವಿಭಕ್ತಿ. ಪತ್ರ ಎಲೆ ಚಕ್ಕಡಿ ಎತ್ತಿನ ಗಾಡಿ. ಓಕೆ, ಹುಟ್ಟು ಸಾವು ಮಿತ್ರ ಶತ್ರು. ಬಹುಪಾಡು ಬಹಳ ಕಷ್ಟು ದಿವಿನಾಗು ಅಂತ ಕೇಳಿದರೆ ಮೈತುಂಬಿಕೊಳ್ಳು. ಮೊರ ಕೇರುವ ಸಾಧನ ಕೂಡಿಗೆ ಕೇಳಿದರೆ ಬೀಜ ಬಿತ್ತುವ ಸಾಧನ. ಸಾಧು ಸತ್ಪುರುಷ ಜೋಡು ನುಡಿ, ಬೆಳೆ ಬೆಳೆ ದ್ವಿರುಕ್ತಿ. ನಿತ್ಯ ಅನಿತ್ಯ ಸತ್ಯ ಅಸತ್ಯ ಅಂತ ಬರೆದ್ರೆ ಇದ್ರದ್ದು ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ಮುಂದೆ ಬರೋಣ 7th ಪದ್ಯ. ಎಸ್, 7th ಪದ್ಯದಲ್ಲಿರ್ತಕ್ಕಂಥ ಏನೆಲ್ಲ ಇಂಪಾರ್ಟೆಂಟ್ ಇದ್ದಾವೆ ಅಂದರೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು. ಷಟ್ಪದಿಯಲ್ಲಿರ್ತಕ್ಕಂಥ ಸಾಲುಗಳು 6 ಇರ್ತವೆ. ಷಟ್ಪದಿ ಆ ಪ್ರಕಾರ ಮಾತ್ರಾಗನ. ಷಟ್ಪದಿ ಪದ್ಯದಲ್ಲಿರುವ ವಿಧಗಳು ಎಷ್ಟು ಕೇಳಿದ್ದಾರೆ, 6 ಇದ್ದಾವೆ. ಷಟ್ಪದಿಯಲ್ಲಿ ಈ ಪ್ರಾಸ ನಿಯಮಿತವಾಗಿರ್ತದೆ ಅಂತ ಕೇಳಿದ್ದಾರೆ, ಆದಿಪ್ರಾಸ. ಷಟ್ಪದಿಯಲ್ಲಿ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಏನಾಗಿರ್ತದೆ ಅಂತ ಕೇಳಿದ್ದಾರೆ, ಗುರು. ಷಟ್ಪದಿಯ 1 ಮತ್ತು 2ನೇ ಸಾಲುಗಳಿಗೆ ಸಮವಾಗಿರುವ ಸಾಲುಗಳು ಯಾವಿರ್ತವೆ, 4 ಮತ್ತು 5 ಅನ್ನೋದು ರೈಟ್ ಆನ್ಸರ್. ಇನ್ನು ಭಾಮಿನಿ ಷಟ್ಪದಿಯ ಮೊದಲ ಸಾಲುಗಳು ಪೂರ್ವಾರ್ಧ ಆದರೆ ಕೊನೆಯ ಸಾಲುಗಳನ್ನು ಏನಂತೀರಿ, ಉತ್ತರಾರ್ಧ ಅಂತ ಕರಿತೀರಿ. ಭಾಮಿನಿ ಷಟ್ಪದಿ 3, 4 ಮಾತ್ರೆ. ವಾರ್ಧಕ ಷಟ್ಪದಿ 5, 5 ಮಾತ್ರೆ. ಓಕೆನಾ, ಎಸ್, 5 ಮಾತ್ರೆ. ವರದ ಎಸ್, ಲಘು ಲಘು ಲಘು. ಕನ್ನಡ ಗುರು ಲಘು ಲಘು. ಇನ್ನು ಹರವು 3 ಮಾತ್ರೆ, ವರಕ ಅಂತ ಕೇಳಿದ್ದಾರೆ. ಸೊ ಲಘು ಲಘು ಅದು 4 ಮಾತ್ರೆ ಆಗ್ತದೆ. ಸೊ 4 ಮಾತ್ರ ಈಸ್ ದ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಒಂದು ಪಾಠ ಇದೆ ನಿಮ್ಮ ವ್ಯಾಕರಣದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ. ಸೊ ಅದ್ಯಾವುದಪ್ಪ ಅಂತಂದರೆ ಕನ್ನಡ ನಾಡು ನುಡಿ. ಚದುರ ಪದದ ತತ್ಸವ ರೂಪ ಕೇಳಿದರು, ಚತುರ ಬರಬೇಕು. ಅಕ್ಷರಗಣದಲ್ಲಿರುವ ಒಟ್ಟು ಗಣಗಳ ಸಂಖ್ಯೆ 8. ಖ್ಯಾತ ಕರ್ನಾಟಕ ವೃತ್ತಗಳು 6. ಉತ್ಪಲ ಮಾಲಾದಲ್ಲಿ ಒಂದು ಸಾಲಿನ ಅಕ್ಷರಗಳ ಸಂಖ್ಯೆ ಕೇಳಿದರೆ 4ದಲ್ಲಿ 20 ಬರಬೇಕು. ಆರೆಯ ಪದದ ಅರ್ಥ ಕೇಳಿದ್ದಾರೆ, ಪಾಲನೆ. ಅಗ್ಗಳ ಪದದ ಅರ್ಥ ಕೇಳಿದ್ದಾರೆ, ಶ್ರೇಷ್ಠ ಅಂತ ಬರ್ತದೆ. ಇನ್ನು ಸಂಸ್ಕೃತ ಪದದ ತದ್ಭವ ರೂಪ ಕೇಳಿದರು, ಸಕ್ಕದ ಅಂತ ಇದೆ. ಎಸ್, ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಕೇಳಿದ್ದಾರೆ, 64. ಚಂಪಕ ಮಾಲಾ ವೃತ್ತದಲ್ಲಿನ ಅಕ್ಷರಗಳ ಸಂಖ್ಯೆ 21. ಲಲಿತ ಪದದ ಅರ್ಥ ಸುಂದರ. ತೈಲ ಎಣ್ಣೆ ಘೃತ ಅಂತ ಕೇಳಿದ್ದಾರೆ, ತುಪ್ಪ ಬರಬೇಕು. ಅ ಆ ಈ ಸ್ವರಗಳು, ಪ ಪ ಬ ಬ ವ್ಯಂಜನಗಳು. ಷಟ್ಪದಿ ಮಾತ್ರಾಗಣ, ವೃತ್ತಗಳು ಅಕ್ಷರಗಣ. ಭಾಮಿನಿ ಷಟ್ಪದಿ 3, 4, 3, 4. ಕಂದ ಪದ್ಯ 4, 4, 4. ಇಷ್ಟು ವ್ಯಾಕರಣದ 2ನೇ ಭಾಗದ ವಿಡಿಯೋ ಇತ್ತು.